ಅಂದ್ರೆ ಇರಾನ್ ಅನ್ನ ನಾನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಏನಾದರೂ ಅಮೆರಿಕ ಹೊರಟ್ರೆ ಸಾಧ್ಯ ಇಲ್ಲ. ನಾವು ಯಾವ ರೀತಿ ಅಫ್ಘಾನಿಸ್ತಾನವನ್ನ ಗ್ರೇವ್ ಯಾರ್ಡ್ ಆಫ್ ಎಂಪೈರ್ಸ್ ಅಂತ ಕರಿತೀವೋ, ಸಾಮ್ರಾಜ್ಯಗಳ ಸಮಾಧಿ ಅಂತ ಕರಿತೀವೋ, ಇರಾನ್ನಲ್ಲೂ ಅದೇ ಸ್ಥಿತಿ ಇದೆ ಅಂತ ಅಮೆರಿಕ ಅಷ್ಟು ಈಸಿಯಾಗಿ ಆಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾವೆ. ಕಾರಣ ಯಾಕಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ್ ನೋಡ್ರಿ ಸಿಂಗಲ್ ಹ್ಯಾಂಡೆಡ್ ಆಗಿ, ಆದ್ರೆ ಇರಾನಿಗೆ ಸಪೋರ್ಟ್ ಇದೆ ಅನ್ನೋದು ನಾವು ಮರಿಬಾರದು. ಇದು ಶಿಯಾ ರಿವೈವಲ್, ಇದು ಸೆಕ್ಟೇರಿಯನ್ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಏನಿದೆಯಲ್ಲ, ಇದನ್ನ ಅಂಡರ್ಮೈನ್ ಮಾಡಕ್ ಆಗಲ್ಲ ನಾವು. ಅಫ್ಕೋರ್ಸ್ ಅದು ಒಂದೇ ರೀಸನ್ ಇಲ್ಲ, ಎಕನಾಮಿಕ್ ಇಂಟ್ರೆಸ್ಟ್ ಇದಾವೆ ಇಲ್ಲಿ. ಆದ್ರೆ ಪಾಕಿಸ್ತಾನದಲ್ಲಿ ಆಂಟಿ ಅಮೆರಿಕನ್ ಸೆಂಟಿಮೆಂಟ್ಸ್ ನೋಡಿದ್ರೆ ನಾವ್ ಏನು ಭಾವಿಸಬಹುದು? ಮೊನ್ನೆನೋ ಆಗಿದ್ದ ಎಕ್ಸಾಂಪಲ್, ಅಮೆರಿಕನ್ ಎಂಬೆಸಿಗೆ ಹೋಗಿ ಎಲ್ಲಾ ಶಿಯಾಸ್ ಕೂಡ ಒಂದು ಕಲ್ಗಿಲ್ ಹಾಕಿ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಈ ರೀತಿಯಾದ ಪಾಪ್ಯುಲರ್ ಸೆಂಟಿಮೆಂಟ್ ಈವನ್ ಇಂಡಿಯಾದಲ್ಲೂ ಲಾರ್ಜ್ ಶಿಯಾ ಪಾಪ್ಯುಲೇಷನ್ ಇದೆ, ಬಟ್ ಇಂಡಿಯಾ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಟ್ರಿ. ಇವ್ರನ್ನೆಲ್ಲರನ್ನೂ ನಾವು ಒಂದು ಕಂಪೇರ್ ಮಾಡಿ ನೋಡಿದಾಗ ಅದ್ರ ಪಕ್ಕದಲ್ಲೇ ಇರಾಕ್ ಇದೆ, ಸುನ್ನಿ ಮೈನಾರಿಟಿಯಲ್ಲಿ. ಹೌದು, ಅದು ಏನಾದ್ರೂ ತಮ್ಮ ರೈವಲ್ರಿ ಮರೆತು, ಯಾಕಂದ್ರೆ ಕಲ್ಚರಲ್ ಸೆಂಟಿಮೆಂಟ್ಸ್ ಬಂದಾಗ ಹಳೆ ರೈವಲ್ರೀಸ್ ಮರೆತು ಬಿಡ್ತಾರೆ. ಈಗ ಆಲ್ರೆಡಿ ಎಕ್ಸಾಂಪಲ್ಸ್ ಕ್ರಿಯೇಟ್ ಆಗಿದೆ. 2006-07 ನಂತರ ಒಂದು ಪ್ರೋ ಇರಾನಿಸಮ್ ಇರಾಕ್ ಅಲ್ಲಿ ಡೆವಲಪ್ ಆಗ್ತಾ ಇದೆ. ಅದೇ ರೀತಿಯಾಗಿ ಸಿರಿಯಾ, ಇವೆಲ್ಲ ಕೈಗೂಡಿಸಿದ್ರೆ ಒಂದು ಕಾಂಟ್ರರಿ ಎಫೆಕ್ಟ್ ಆಗ್ಬಹುದು. ಹಂಗಾಗಿ ನಾವು ಈಸಿಯಾಗಿ ಯೋಚನೆ ಮಾಡ್ದಂಗೆ ಮುಗಿಬಹುದು ಯುದ್ಧ. 4-5 ಎಲ್ಲವೂ ಸರಿ ಹೋಗಲ್ಲ ಅಂತ. ನಾನು ಸರಿ ಹೋಗಲ್ಲ. ಕೇಶವ್ ಅವರನ್ನ ಮಾತನಾಡಿಸ್ತೀನಿ ಇದೇ ವಿಚಾರಕ್ಕೆ. ಯುದ್ಧ ಒಂದು ಹಂತದಲ್ಲಿ ಮುಗಿಬಹುದು ಅಂತ ಭಾವಿಸೋಣ. ಅನ್ರೆಸ್ಟ್ ಕಂಟಿನ್ಯೂ ಆಗುತ್ತೆ, ಸಮಸ್ಯೆಗಳು ಕಂಟಿನ್ಯೂ ಆಗುತ್ತೆ. ಸೊ ಅದನ್ನ ಇಡೀ ಮಿಡಲ್ ಈಸ್ಟ್ ಅನುಭವಿಸಬೇಕಾಗತ್ತೆ. ಮಿಡಲ್ ಈಸ್ಟ್ ಅಂತಲ್ಲ, ಇಡೀ ಜಗತ್ತು ಅನುಭವಿಸಬೇಕಾಗತ್ತೆ. ವ್ಯಾಪಾರಗಳ ಮೇಲೆ ಏನು ಪರಿಣಾಮ ಬೀರ್ಬೋದು, ವ್ಯವಹಾರದ ಮೇಲೆ ಏನು ಪರಿಣಾಮ ಬೀರ್ಬೋದು? ಖಂಡಿತ. ಯಾಕೆಂದರೆ ಈ ಥರದೊಂದು ಸ್ಟೇಬಲ್ ಗೌರ್ಮೆಂಟ್ನ ಈಗ ಇರಾಕಲ್ಲಿ ಆದಾಗೂ ನಾವು ನೋಡಿದ್ದೀವಿ. ಈಗ ಅಲ್ಲಿ ಯಾವ ಥರದ ಸಿಚುವೇಶನ್ ಇದೆ ಅಂತ. ಬಹುಶಃ ಇರಾನಲ್ಲೂ ಈ ಥರದೊಂದು ಅನ್ಸ್ಟೆಬಿಲಿಟಿನೇ ಉಳಿದ್ರೆ, ಯಾಕೆಂತಂದರೆ ಇದು ಅಷ್ಟು ಸುಲಭವಾಗಿ, ಯಾಕೆಂದರೆ ರಿಲಿಜಿಯಸ್ ಸೆಂಟಿಮೆಂಟ್ಸು ಎಮೋಷನ್ ಹೈ ಇರೋವಂಥ ದೇಶದಲ್ಲಿ ಅಷ್ಟು ಸುಲಭವಾಗಿ ಇದು ದಮನ ಆಗುತ್ತೆ ಅಥವಾ ಶಮನ ಆಗುತ್ತೆ ಅಂತೂ ನನಗನ್ಸಲ್ಲ. ಸೊ ನಮ್ಮದು ಭಾರತದ ದೃಷ್ಟಿಯಿಂದ ನೋಡಿ, ನಾವು ಹೆಚ್ಚು ಕಮ್ಮಿ $179 ಬಿಲಿಯನ್ ಅಷ್ಟು ಟ್ರೇಡ್ನ ಈ ಗಲ್ಫ್ ರಾಷ್ಟ್ರಗಳ ಜೊತೆ ಮಾಡ್ತಾಯಿದ್ವಿ. ಸೊ ಭಾರತಕ್ಕೆ ಒಂದು ಅಡ್ವಾಂಟೇಜ್ ಇತ್ತು. ನಾವು ಅವ್ರಿಗೆ ರಿಫೈನ್ಡ್ ಪೆಟ್ರೋಲಿಯಂ ಕೂಡ ಕೊಡ್ತಾಯಿದ್ವಿ. ಅವ್ರ ಹತ್ರನೇ ಕ್ರೂಡ್ ಆಯಿಲ್ ತೊಗೊಂಡು ಅವ್ರಿಗೆ ರಿಫೈನ್ ಮಾಡಿ ಕೊಡ್ತಾಯಿದ್ವಿ. ಇಂಜಿನಿಯರಿಂಗ್ ಗೂಡ್ಸನ್ನು ಮಾರ್ತಾಯಿದ್ವಿ, ಜೆಮ್ಸ್ ಜ್ಯುವೆಲ್ರಿ ಕೊಡ್ತಾಯಿದ್ವಿ, ಎಲೆಕ್ಟ್ರಾನಿಕ್ಸ್ ಕೊಡ್ತಾಯಿದ್ವಿ, ಅಕ್ಕಿ ಕೊಡ್ತಾಯಿದ್ವಿ, ಎಲ್ಲವನ್ನೂ ಇತ್ತು. ಈಗ ವೆಜಿಟೇಬಲ್ಸ್ ಕೊಡ್ತಾ ಇದ್ವಿ. ಇವಾಗ ಏನಾಗುತ್ತೆ, ಒಂದು ಅವ್ರ ಕಡೆಯಿಂದ ನಾವು ಕ್ರೂಡ್ ಆಯಿಲ್ ತೊಗೊಳ್ತಾ ಇದ್ವಿ, ಅದು ಅಡ್ವಾಂಟೇಜ್ ನಮಗೂ ಇತ್ತು, ಅವ್ರಿಗೂ ಅಡ್ವಾಂಟೇಜ್ ಇತ್ತು. ಸೊ ಇದೆಲ್ಲದರ ಮೇಲೆ ಹೊಡ್ತಾ ಬೀಳುತ್ತೆ. ಯಾಕಂದರೆ ಪದೇ ಪದೇ ಯಾವುದೋ ಒಂದು ಸಣ್ಣ ಗುಂಪು ಇದ್ದಕ್ಕಿದ್ದಂಗೆ ಎಲ್ಲೇ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೋ ಅನ್ನುವಂಥ ಭಯ ಇದ್ದೇ ಇರುತ್ತೆ. ಈ ಹೊರ್ಮುಜ್ ಜಲಸಂಧಿಲಿ ಒಂದು ವೇಳೆ ಅನ್ಸ್ಟೇಬಲ್ ಗೌರ್ಮೆಂಟ್ ಏನಾದರೂ ಇರಾನಲ್ಲಿ ಬಂದರೆ. ಸೊ ಹಾಗಾಗಿ ಬಹುಶಃ ಈವನ್ ಅಮೇರಿಕ ಮತ್ತು ಇಸ್ರೇಲ್ ಕೂಡ ಆ ಥರದ ಒಂದು ಯೋಚನೆ ಮಾಡಲಾರ್ದು. ಇಲ್ಲಿ ಒಂದು ಸ್ಟೆಬಿಲಿಟಿ ಇರಲಿ ಅಂತಲೇ ಅದನ್ನು ಯೋಚನೆ ಮಾಡುತ್ತೆ. ಎಷ್ಟೇ ಎಕನಾಮಿಕ್ ಗೇನ್ಸ್ ಇದ್ರೆ, ರಿಲಿಜಿಯಸ್ ಪ್ರಾಬ್ಲಮ್ ಇದೆ ಅಂತ ಸಂಜೀವ್ ಕುಮಾರ್ ಅವ್ರದ್ದು ರೀಡಿಂಗ್. ಕರೆಕ್ಟ್. ನೀವು ಶಿಯಾ ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಖಮೇನಿ ಜೊತೆಗೆ ನಿಂತಿದೆ, ಅಥವಾ ಇರಾನ್ ಜೊತೆ, ಖಮೇನಿ ಅನ್ನೋದಕ್ಕಿಂತ ಇರಾನ್ ಜೊತೆಗೆ ನಿಂತಿದೆ. ಸಮುದಾಯ ಸುಮ್ಮನೆ ಇರುತ್ತಾ ಮಿಡಲ್ ಈಸ್ಟ್ ಅಲ್ಲಿ? ಏನಾಗುತ್ತೆ, ಒಂದು ಅಲ್ಲಿಯೂ ಒಳಗಡೆ ಕೂಡ ಒಂದು ಅನ್ರೆಸ್ಟ್ ಇದೆ. ನಮಗೆ ಕಾಣುವಷ್ಟು ಏನು ಪಬ್ಲಿಕ್ಕಲ್ಲಿ ಏನು ಕಾಣಿಸ್ತಾ ಇದೆ, ಈ ಒಂದು ಎಮೋಷ್ನಲ್ ಹೈ ಇರುವಾಗ ಕಾಣಿಸ್ತಾ ಇದೆ. ನಾವು ಹಿಂದೆನೂ ನೋಡಿದ್ದೀವಿ ಎಷ್ಟು ಜನ ಬೀದಿಗೆ ಬಂದು ಇರಾನಲ್ಲಿ ಖುಮೇನಿಯ ವಿರುದ್ಧವೇ ಹೋರಾಟ ಮಾಡಿದ್ದನ್ನು ನಾವು ನೋಡಿದ್ದೀವಿ, ನಿಮ್ಮ ಮಾಧ್ಯಮಗಳ ಮೂಲಕವೂ ನೋಡಿದ್ದೀವಿ. ಸೊ ಇಂಥದ್ದೊಂದು ಸ್ಥಿತಿ ಅಲ್ಲಿ ಅದು ಗುಪ್ತವಾಗಿ ನಡೀತಾ ಇದೆ, ಸುಪ್ತವಾಗಿದೆ. ಯಾಕೆಂದರೆ ನಮ್ಮನ್ನು ಮತ್ತೆ ಇದೇನಾದ್ರು ರೆಜಿಮ್ ಚೇಂಜ್ ಆಗದೇ ಇದ್ದರೆ, ನಾವು ಈ ಥರ ಇವಾಗ ಅನೌನ್ಸ್ ಮಾಡಿದ್ರೆ ನಮ್ಮನ್ನು ನೇಣಿಗೆ ಹಾಕ್ತಾರೆ ಅನ್ನುವಂಥ ಭಯ ಅಲ್ಲಿನ ಜನಕ್ಕೂ ಇದೆ. ಮತ್ತು ಅಲ್ಲಿ ಕೂಡ ಸುನ್ನೀಸು ಮೈನಾರಿಟಿ ಆದ್ರೂ ಒಂದು 15-20% ಇದ್ದಾರೆ, ಅದನ್ನು ನಾವು ಮರಿಬಾರ್ದು. ಸೊ ಇವೆಲ್ಲವೂ ಫ್ಯಾಕ್ಟರ್ಸ್ನ ನೀವು ಗಮನಿಸಿದ್ರೆ ಸ್ಟೆಬಿಲಿಟಿ ಇರುತ್ತೆ. ಸ್ಟೆಬಿಲಿಟಿ ಇದ್ದರೆ ಒಳ್ಳೇದು, ಭಾರತಕ್ಕೂ ಒಳ್ಳೇದು, ವಿಶ್ವಕ್ಕೂ ಒಳ್ಳೇದು. ಆದರೆ ಇಲ್ಲದೇ ಇದ್ರೆ ಏನಾಗುತ್ತೆ, ಎಲ್ರಿಗೂ, ಇಡೀ ವಿಶ್ವಕ್ಕೂ ಇದು ತೊಂದರೆನೇ. ಯಾಕೆಂದರೆ ನಾವು ಸೆಕ್ಯೂರಿಟಿಯ ಮೇಲೆ, ಆದರೆ ಎಸ್ಪೆಷಲಿ ಯುರೋಪ್ ಮತ್ತು ಅಮೇರಿಕ ಮತ್ತು ಇಸ್ರೇಲ್, ಈ ಮೂರು ಸೆಕ್ಯೂರಿಟಿಗೆ ಏನು ಖರ್ಚು ಮಾಡ್ತಾರೆ ಅದರ ಡಬಲ್ ಖರ್ಚು ಮಾಡಬೇಕಾಗತ್ತೆ. ಸೊ ಆ ಭಯದಿಂದ ಆದರೂ ಅವರು, ನನ್ನ ಪ್ರಕಾರ, ಯಾಕೆಂದರೆ ಅಫ್ಘಾನಿಸ್ತಾನದಿಂದ ಪಾಠ ಕಲ್ತಿದ್ದಾರೆ ಅವರು, ಅಫ್ಘಾನಿಸ್ತಾನಿಂದ. ಹಾಗಾಗಿ ನಾನು ಕ್ಲಿಯರಾಗಿ ಯೋಚನೆ ಮಾಡೋದೇನು ಅಂತಂದರೆ, ಅಲ್ಲಿ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡುವ ಪ್ರಯತ್ನವನ್ನು ಅವರು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.